ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪ ಹೇ ಕನ್ನಡ ಬ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇಲ್ಲಿ ಒಂದಿಷ್ಟು ಬ್ಲೌಸ್ಗಳನ್ನು ನೋಡಿಬಿಟ್ಟು ಜೋಡಿಸ್ಬಿಟ್ಟು ಇಡಬೇಕಾಗುತ್ತೆ. ಯಾಕಂದರೆ ಎಲ್ಲೆಂದ್ರಲ್ಲಿ ಬಿಸಾಕಿರ್ತೀವಿ. ಅಂದರೆ ಬಿಸಾಕೋದಂದರೆ ಎಲ್ಲನೂ ಕರೆಕ್ಟಾಗಿ ಇಟ್ಕೊಂಡಿರಲ್ಲ. ಹಂಗಾಗಿ ಜೋಡಿಸಿ ಅಂದರೆ ಲೈನಿಂಗ್ ಯಾವಾಗ ಬೇಕೋ ಯಾವಕ್ಕಿಲ್ಲ, ಯಾವ್ದು ಕೊಟ್ಟಿದ್ದಾರೆ ಯಾವ್ದಕ್ಕಿಲ್ಲ ಅಂತಂದ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಅದನ್ನು ಆಮೇಲೆ ನಾನು ಲೈನಿಂಗ್ ತರಿಸ್ಬೇಕಾಗುತ್ತೆ. ಇಲ್ಲಿ ನೋಡ್ತಿರೋದು ಇದೇ ಸೀರೆದೇ ಒಂದು ಬ್ಲೌಸನ್ನು ಸ್ಟಿಚಿಂಗ್ ಮಾಡಿದೆ ನಾನು ಇವಾಗ. ಕಟ್ ಮಾಡಿಕೊಂಡು ಈ ಸೀರೆ ಪಾಲು ಜಿಗ್ಜಾಗ್ ಅಂತ ಏನಿಲ್ಲ, ಅವರೇನು ಹೇಳಿರಲಿಲ್ಲ. ಅಂದರೆ ನನ್ನ ಕಡೆ ಕೂಡ ಪಾಲ್ಸು ಮಿಷನ್ ಇಲ್ಲ ಅಲ್ವಾ, ಹಂಗಾಗಿ ಪಿಕಪ್ ಹಾಲ್ ಇಲ್ಲ. ಇದರದೇ ಆದಂಥ ಒಂದು ಬ್ಲೌಸು ಈ ರೀತಿ ಒಂದು ಡಿಸೈನ್, ಸಿಂಪಲ್ ಡಿಸೈನು ಮಗ್ ಮಾಡಿಬಿಟ್ಟು ಈ ರೀತಿ ಹೊಲಿದಿದ್ದೀನಿ. ಆವತ್ತು ಬ್ರಾಡ್ ಇಷ್ಟೇ ಇರೋದು, ಮತ್ತು ಬ್ರಾಡ್ ಕಮ್ಮಿ ಆಯಿತು ಸೀಸ್ ಅಂತ ಅನ್ನೋಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಬ್ರಾಡ್ ಇರೋದೇ ಅಷ್ಟು, ಅದಕ್ಕೋಸ್ಕರ ನಾನು ಅಷ್ಟೇ ತೊಗೊಳ್ತೀನಿ. 2 ಬ್ಲೌಸನ್ನು ಇವತ್ತು ಸ್ಟಿಚಿಂಗನ್ನು ಮಾಡಿದ್ದೀನಿ. ಕಟಿಂಗ್ ಮಾಡಿಕೊಂಡು ಈ ಒಂದು 2 ಬ್ಲೌಸ್ ಕಂಪ್ಲೀಟಾಗಿ ಮುಗಿಸಿದ್ದೀನಿ. ಇದು ಆಲ್ರೆಡಿ ಮೊನ್ನೆನೇ ಸ್ಟಿಚಿಂಗ್ ಮಾಡಿದೆ. ಎಲ್ಲನೂ ನೋಡ್ಕೊಂಡ್ಬಿಟ್ಟು ಒಂದು ಕಡೆ ಎತ್ತಿಟ್ಕೊಂಡ್ರೆ ಉಕ್ಸ್ ಮತ್ತು ಹೆಮ್ಮಿಂಗ್ ಮಾಡೋದೆಲ್ಲ ಇರುತ್ತೆ ಅಲ್ವಾ, ಅದನ್ನೆಲ್ಲ ನೋಡ್ಕೊಂಬಿಟ್ಟು ಎತ್ತಿಟ್ಕೊತಿದ್ದೀನಿ. ಮೊನ್ನೆ ಡ್ಯಾನ್ಸ್ ಇತ್ತು, ಜನವರಿ 26ಕ್ಕೆ ಡ್ಯಾನ್ಸ್ ಇತ್ತು. ಮಕ್ಕಳು ಬಂದು ತೊಗೊಂಡೋಗಿದ್ದು ಒಂದಿಷ್ಟು ಮೆಟೀರಿಯಲ್ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಇದ್ರ ಜೊತೆಗೆ ಸ್ಟಿಚಿಂಗ್ ಜೊತೆಗೆ ಒಂದಿಷ್ಟು ಬಾಡಿಗೆ ಐಟಮ್ಸ್ ಎಲ್ಲ ಕೊಡೋದೆಲ್ಲ ಇರುತ್ತೆ ನನ್ನ ಕಡೆ. ಸೆಟ್ ಅಂದರೆ ಸರದ ನೆಕ್ಲೇಸು, ಆ ಥರ ಬಾಡಿಗೆ ಡಾಬು, ಜಡೆ, ಫ್ಲವರು ಎಲ್ಲನೂ ಇಟ್ಕೊಂಡಿದ್ದೀನಿ. ಸ್ವಲ್ಪನೇ ಯಾವುದೂ ಬಿಟ್ಟಿಲ್ಲ. ಬಟ್ಟೆ ಶಾಪ್ ಕೂಡ ಇದೆ ಒಂದು ಸ್ವಲ್ಪ. ಮೊನ್ನೆ ಸೀರೆ ಎಲ್ಲ ನೋಡ್ಕೊಂಡು ಹೋಗಿದ್ರು, ಸೀರೆ ತೊಗೊತೀವಂತ ಎತ್ತಿಟ್ಟು ಹೋಗಿದ್ದಾರೆ. ನೋಡಬೇಕು ಯಾವಾಗ ಬರುತ್ತಾರೆ ಯಾವಾಗಿಲ್ಲ ಅಂತ. ಮತ್ತು ಹಿಂದೆ ಜಡೆಗೆ ಹಾಕ್ಕೊಂತಾರಲ್ವ ತುರುಬು, ನೇಲ್ ಪಾಲಿಶು ಎಲ್ಲನೂ ಸ್ವಲ್ಪ ತೊಗೊಬಂದಿದ್ದೀನಿ. ಯಾಕಂದರೆ ಮಕ್ಕಳಿಗೆ ಹೇಳ್ತಾರೆ, ಮಕ್ಕಳು ಬಂದು ನನಗೇ ಹೇಳ್ತಾರೆ, ಅಂದರೆ ಇದನ್ನ ತೊಗೊಂಡು ಬನ್ನಿ ಅಕ್ಕ, ಅದನ್ನ ತೊಗೊಂಡು ಬನ್ನಿ, ಅದು ಜಾಸ್ತಿ ಇದಾಗುತ್ತೆ ಅಂತ. ಅದೆಲ್ಲ ಹಂಗೆ ಬಿಟ್ಬಿಟ್ಟಿದ್ದೆ, ನಾನೇನು ಕ್ಲೀನೇ ಮಾಡ್ಕೊಂಡಿರಲಿಲ್ಲ. ಇವತ್ತೆಲ್ಲ ಸ್ವಲ್ಪ ಜೋಡಿಸ್ಕೊಂಡು ಕ್ಲೀನ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮತ್ತು ಜನವರಿ 26ಕ್ಕೆ ಇದು ಬ್ಯಾಂಡೆಲ್ಲ ಬೇಕಲ್ವಾ ಕೈಗೆ ಹಾಕ್ಕೊಳ್ಳೋದಕ್ಕೆ, ಕೇಸರಿ ಬಿಳಿ ಹೆಸರು, ಅದನ್ನೆಲ್ಲ ಎತ್ತಿಟ್ಟೆ. ಮತ್ತು ಎಲ್ಲನೂ ಅಲ್ಲದಲ್ಲೇ ಇದ್ದು ಒಂದಿಷ್ಟು ಇವಾಗ ಸೀರೆಗಳು ಇದಷ್ಟು ಹೌದು. ಇವಾಗ ಜಿಗ್ಜಾಗ್ ಪಾಲ್ ಕೊಡಬೇಕಂದ್ರೆ ನನ್ನ ಕಡೆ ಇಲ್ಲಲ್ವ, ನನಗೆ ಪರಿಚಯ ಇದ್ದಾರೆ, ಅವ್ರ ಕಡೆ ಕೊಡಿ ಅಂತ ಹೇಳಿ ಕೊಟ್ಟೋಗಿರ್ತಾರೆ. ಅಂದರೆ ನನ್ನ ಕಡೆ ಕೊಟ್ಟಿರ್ತಾರಲ್ವ, ನಾನು ಅವ್ರ ಕಡೆಯಿಂದ ಕೊಡಿಸಿದ್ರೆ ಸ್ವಲ್ಪ ಏನಾದರೂ ಕಮಿಷನ್ ಅನ್ನೋದು ಇದೇ ಇರುತ್ತೆ. ಹಾಗಾಗಿ ಇದನ್ನು ಒಂದು ಕಮಿಷನ್ ಅಂದರೆ ಬ್ಲೌಸ್ಗಳು ನನ್ನ ಕಡೆ ಹಾಕ್ತಾರಲ್ವ, ಅದಕ್ಕೋಸ್ಕರ ಇವರು ಸೀರೆ ಕೂಡ ನೀವೇ ಯಾರಿಗೆ ಪರಿಚಯ ಇದ್ದಾರೆ ಅವ್ರಿಗೆ ಕೊಟ್ಬಿಡಿ ಮಾಡೋದಕ್ಕೆ ಅಂತ ಹೇಳಿರ್ತಾರೆ. ಹಂಗಾಗಿ ನನ್ನ ಕಡೆ ಕೊಟ್ಟೋಗಿರ್ತಾರೆ, ನಾನು ಅವ್ರ ಕಡೆ ಕೊಟ್ಟು ರೆಡಿ ಮಾಡಿಸಿ ಕೊಡ್ತೀನಿ. ಹಂಗಾಗಿ ಸ್ವಲ್ಪ ಜಾಸ್ತಿ ಫ್ರೆಂಡ್ಶಿಪ್ ಎಲ್ಲ ಬೆಳೀತೈತಲ್ವ, ಅದಕ್ಕೋಸ್ಕರ ಪಿಕೋ ಫಾಲೋ ಮಾಡೋರು ಕೂಡ ಫ್ರೆಂಡ್ಸ್ ಆಗಿರೋದ್ರಿಂದ ಅದಕ್ಕೋಸ್ಕರ ಅವ್ರಿಗೆ ನಾನು ಕೊಟ್ಬಿಡ್ತೀನಿ, ಮಾಡಿಕೊಡಿ ನಂದು ಕಸ್ಟಮರ್ದು ಇದು ಅಂತ. ಎಲ್ಲನೂ ಜೋಡಿಸ್ಕೊಂಡು ಅದಾದಮೇಲೆ ಇವಾಗ ಕೆಳಗಡೆ ಎಲ್ಲ ಕತ್ತರಿಸಿರುವಂಥ ಬಟ್ಟೆಗಳೆಲ್ಲ ಹಂಗೆ ಬಿದ್ದಿದ್ದವು, ಅದನ್ನೆಲ್ಲ ಕ್ಲೀನಾಗಿ ಮಾಡಿಕೊಂಡು ಒಂದಿಷ್ಟು ಬ್ಲೌಸ್ ಕಟ್ಟಿಂಗ್ ಮಾಡೋದಿದೆ. ಲೈನಿಂಗ್ ಕೂಡ ತರಿಸ್ಬೇಕು, ಕಲರ್ ಮ್ಯಾಚಿಂಗ್ ನೋಡಿಬಿಟ್ಟು ತರಿಸಿ ಅದಾದಮೇಲೆ ಕಟ್ ಮಾಡಬೇಕು ಸ್ನೇಹಿತರೆ. ಇಲ್ಲಿ ಆ ಒಂದು ಬ್ಲೌಸಿಗೆ ನಾನು ಡೋರಿ ಮಾಡಿರಲಿಲ್ಲ, ಹಾಗಾಗಿ ಡೋರಿ ಮಾಡಬೇಕು. ಡೋರಿ ಒಂದು ಕಂಪ್ಲೀಟಾಗಿ ಮಾಡಿದ್ರೆ ಬ್ಲೌಸ್ ಕಂಪ್ಲೀಟ್ ಆಗುತ್ತೆ. ಡೋರಿ ಒಂದು ಹಾಕಿರಲಿಲ್ಲ ನಾನು. ಇವಾಗ ಸ್ಟಿಚ್ ಮಾಡಿಕೊಂಡು ಆ ಡೋರಿನ ಹಾಕ್ತೀನಿ ಸ್ನೇಹಿತರೆ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಒಂದು ಚಾನಲು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಇದೇ ಥರ ಕಟ್ಟಿಂಗ್ ಸ್ಟಿಚಿಂಗು ಯಾವುದೇ ಥರ ಒಂದು ಡೌಟ್ಸ್ ಇತ್ತು ಅಂದರೂ ಕೂಡ ನೀವು ಕ್ಲೀನಾಗಿ ನನ್ನ ಒಂದು ಚಾನಲಲ್ಲಿ ಸಿಗುತ್ತೆ, ಚೆಕ್ ಮಾಡ್ಕೋಬೋದು. ಹಾಗೆ ಈ ಒಂದು ಚಿಕ್ಕ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ನನ್ನ ಒಂದು ಚಾನಲ್ನ ಹೊಸ್ದಾಗಿ ನೋಡೋರು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಸ್ವಲ್ಪ ಆಯಿಲ್ ಮಾಡಿರಲಿಲ್ಲ, ಆಯಿಲ್ ಮಾಡಬೇಕು ಮಿಷನ್ಗೆ ಒಂದು ವಾರದ ಮೇಲೇ ಆಯಿತು, ಆಯಿಲೇ ಮಾಡಿರಲಿಲ್ಲ. ಆಯಿಲ್ ಮಾಡಬೇಕು, ಹಾಗಾಗಿ ಸ್ವಲ್ಪ ದಾರ ಕಟ್ ಆಗ್ತಾಯಿದೆ ಸ್ನೇಹಿತರೆ. ಇದೊಂದು ಟಿಪ್ಸ್ ಅಂತ ಹೇಳ್ಕೊಬೋದು. ಯಾಕಪ್ಪ ಅಂದರೆ ಆಯಿಲ್ ಸರಿಯಾಗಿ ಮಾಡಿಲ್ಲ ಅಂತಂದರೆ ನೀವು ಹೊಲಿತಾ ಇರಬೇಕಾದ್ರೆ ದಾರ ಪದೇ ಕಟ್ ಆಗ್ತಾ ಇರುತ್ತೆ ಸ್ನೇಹಿತರೆ. ಈ ಒಂದು ಟಿಪ್ಸನ್ನು ಫಾಲೋ ಮಾಡಿ ಖಂಡಿತವಾಗ್ಲೂ ಒಂದು ವಾರದೊಳಗೆ, ಅಂದರೆ ಒಂದು ವಾರ ಇಲ್ಲಾಂದರೆ 10 ದಿನ ಅಂದರೂ ಅಮ್ಮಮ್ಮ ಆವಾಗ ನೀವು ಆಯಿಲ್ ಮಾಡಲೇಬೇಕು ಮಿಷನ್ಗೆ. ಇಲ್ಲಾಂದರೆ ದಾರ ಕಟ್ಟಾಗೋ ಚಾನ್ಸ್ ಇರುತ್ತೆ, ಪದೇ ಇರಿಟೇಟ್ ಆಗುತ್ತೆ. ಅದಕ್ಕೋಸ್ಕರ ಆಯಿಲ್ ಮಾಡಲೇಬೇಕಾಗುತ್ತೆ ನೀವು. ಮಗ ಸ್ಕೂಲಿಂದ ಬಂದ ಅವನ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಮಾಡ್ತಾ ನನ್ನೊಂದು ಕೆಲಸ ಮಾಡಿಕೊಂಡೆ. ಅವನು ಒಂದು ಸ್ವಲ್ಪ ತಮಾಷೆ ಮಾತಾಡ್ತಾನೆ ಯಾವಾಗಾದ್ರೂ, ನೋಡು ನಾನು ಕ್ಯಾಮ್ರಾದಲ್ಲಿ ಬರ್ತೀನಿ, ನಾನು ಕ್ಯಾಮ್ರಾದಲ್ಲಿ ಬಂದರೆ ನೀವು ಕಟ್ ಮಾಡಬೇಕು ನೋಡು ಅಂತ ಹೇಳಿ ಆ ಥರ ಫೋಸ್ ಕೊಡೋದು, ಹಂಗಿಂಗೆ ಮಾಡೋದು ಎಲ್ಲ ಮಾಡ್ತಾನೆ. ಕಟ್ ಮಾಡ್ತೀನಿ ತಗೋ ಅಂತ ಹೇಳಿದ್ದೆ ಅವನಿಗೆ ಸುಮ್ಮನೆ. ಅಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಮಾಡ್ತಾಯಿದ್ದೀನಿ.
ಅಂತಂದ್ಬಿಟ್ಟು ನನಗೆ ಕೇಳ್ತೀನಿ ಇದೇನು ಅಂತೆಲ್ಲ ಕೇಳ್ತಾಯಿದ್ದ, ಅವ್ನ ಜೊತೆ ಮಾತಾಡ್ತಾ ಟೈಮ್ ಪಾಸ್ ಮಾಡಿದೆ. ಓಕೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಚಿಕ್ಕ ವಿಡಿಯೋ ಅಂತ ಹೇಳ್ತೇನೆ. ಇದರಲ್ಲಿ ಒಂದು ಟಿಪ್ಸ್ ಕೂಡ ನಿಮಗೆ ಹೇಳಿದ್ದೀನಿ, ತಿಳಿಸ್ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ತಿಳಿಸೋಕೆ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಬ್ಲೌಸ್ಗೆ ನಾನು ಡೋರಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಬಂದಿದೆ ಡೋರಿ ಅಂತಂದ್ಬಿಟ್ಟು. ಈ ಥರ ಒಂದು ಕಡ್ಡಿ ಇತ್ತು ಅಂದರೆ, ನಿಮಗೆ ಹಿಂದಿನ ವಿಡಿಯೋದಲ್ಲಿ ತಿಳಿಸಿದೆ ನಾನು, ಈ ಥರ ಒಂದು ಕಡ್ಡಿ ಇತ್ತು ಅಂದರೆ ನೀವು ಆರಾಮಾಗಿ ಡೋರಿನ ಮಾಡ್ಬೋದು ಅಂತ. ಎಷ್ಟು ಚಿಕ್ಕದಾಗಿ ಮಾಡ್ಬೋದು ಅಂದರೆ ತುಂಬ ಚಿಕ್ಕದೆಲ್ಲ ಮಾಡ್ಬೋದು, ನೋಡ್ತಾ ಇರ್ಬೋದು. ಯಾರೆಲ್ಲ ಕೊನೆ ತನಕ ವಿಡಿಯೋ ನೋಡಿದ್ರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನೋಡ್ತಾ ಇರ್ಬೋದು, ಈ ರೀತಿ ಬ್ಲೌಸು ರೆಡಿ ಆಯಿತು. ಥ್ಯಾಂಕ್ ಯು ಫಾರ್ ವಾಚಿಂಗ್.